5ನೇ ಸಿನಿಮಾ ಚಾರ್ ಮಿನಾರ್. ಚಾರ್ ಮಿನಾರ್ 4 ಕಂಬಗಳು ಅಂತ. ಸೊ ತಾಜ್ ಮಹಲ್ ಮಾಡಿದಾಗ ನನಗೆ ಅದೊಂದು ಸ್ಮಶಾನ, ಯಾಕೆ ಮಾಡ್ತೀಯಾ, ನೆಕ್ಸ್ಟ್ ಪ್ರಿಂಟ್ಗೆ ಹೋಗೋರು ನಮ್ಮ ಪ್ರೊಡ್ಯೂಸರ್ ನಾನು ಸಿನಿಮಾನೇ ಮಾಡಲ್ಲ ಅನ್ನೋ ಅಷ್ಟು ಮಟ್ಟ ಕೊಟ್ಟೋಗ್ತಾ ಇದ್ರು. ಎಲ್ಲರೂ ಹೇಳ್ಕೊಟ್ಬಿಟ್ಟರು ಅದು ಸ್ಮಶಾನ, ಇಂಡಿಯಾ ಯಾವ ಲ್ಯಾಂಗ್ವೇಜ್ ಹಿಟ್ ಆಗಿಲ್ಲ, ಬೇಡ ಅಂದರು. ನನಗೆ ಕತೆ ಮೇಲೆ ಕಾನ್ಫಿಡೆಂಟ್ ಇತ್ತು. ಸೊ ತಾಜ್ ಮಹಲ್ ಎಲ್ಲಿ ತೋರಿಸಲ್ಲ, ತಾಜ್ ಮಹಲ್ ವರ್ಡು ಯೂಸ್ ಮಾಡಲ್ಲ, ನಾನು ಮಾಡ್ತೀನಿ ಸರ್ ಅಂತ ಹತ್ಬಿಟ್ಟಿದೆ ಅವ್ರ ಹತ್ರ. ಪ್ಲೀಸ್ ಸರಿ ಟೈಟಲ್ ಬಿಡ್ಬೇಡಿ, ಯಾಕಂದ್ರೆ ನನ್ನ ಡೆಬ್ಯೂ ಸಿನಿಮಾ, ನನ್ನ ಮೊದಲನೇ ಸಿನಿಮಾ. ಸರಿ ನಿಮ್ ಇಷ್ಟ ಅಂತ ಬಿಟ್ಕೊಟ್ರು. ದೊಡ್ಡ ಹಿಟ್ ಆಯ್ತು. ಇಂಡಿಯಾದಲ್ಲಿ ಬರೀ ತಾಜ್ ಮಹಲ್ ಕನ್ನಡದಲ್ಲಿ ಮಾತ್ರ ಹಿಟ್ ಆಗಿದೆ ಅಂತ ಎಲ್ಲ ತೆಲುಗು ಕೂಡ ಹೇಳ್ತಾರೆ. ಸೊ ಚಾರ್ ಮಿನಾರ್, ನನಗೆ ಸ್ಕಿಲ್ ಬಿಲ್ ಅನ್ನೋ ಕಂಪನಿಗೆ ಕೋಕೋ ಕೆಲ್ಸಕ್ಕೆ ಹೋಗಿದ್ದಾಗ ಚಾರ್ ಮಿನಾರ್ ಹತ್ರ ಹೋಗಿದ್ದೆ. ಸೊ ನಾನು ಫಸ್ಟ್ ಇಂದ ನನ್ನ ಡ್ರೀಮ್ ಪ್ರಾಜೆಕ್ಟ್ ಒಂದಿತ್ತು, ಒಂದು ಕತೆ ಇತ್ತು. ಸೊ ಆ ಕತೆಗೆ ಟೈಟಲ್ ನಾನು ಒಂದ್ಸಲ ಸಾಕಷ್ಟು ಟೈಟಲ್ ಬರ್ದಿಟ್ಕೋತೀನಿ. ಹುಡುಕ್ತಾ ಇರ್ಬೇಕಾದ್ರೆ ಆ ಚಾರ್ ಮಿನಾರ್ ಕೆಳಗಡೆ ಕೂತ್ಕೊಂಡು ಐಡಿಯಾ ಬಂತು. ಸೊ ಚಾರ್ ಮಿನಾರ್ ಯಾಕೆ ಇಡಬಾರ್ದು ಅಂತ ಅನಿಸ್ತು. ಸೊ ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥ ಚಾರ್ ಮಿನಾರ್, ಬಟ್ ನಾನ್ ಕಟ್ಟೋಕ್ ಚಾರ್ ಮಿನಾರ್ ಬೇರೆ. ಸೊ ಸೇಮ್ ತಾಜ್ ಮಹಲ್ ತರದೇ ನನಗೊಂದು ಇನ್ಸಿಡೆಂಟ್ ಆಯ್ತು. ಚಾರ್ ಮಿನಾರ್ ಅಂತ ಟೈಟಲ್ ಅಲ್ಲೇ ಬರ್ದು ಇಟ್ಬಿಟ್ಟೆ. ಸೊ ಅದಾದ್ಮೇಲೆ ಚಾರ್ ಮಿನಾರ್ ಈಗ ಕಟ್ಟಬೇಕು, ಯಾರು ಪ್ರೊಡ್ಯೂಸರು ಅಂತಿದ್ದಾಗ ನನ್ನ ಮಂಜುನಾಥ್ ಅಂತ ಪ್ರೊಡ್ಯೂಸರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬೆಂಗಳೂರಿಗೆ ಬಂದಾಗ ನಾನು ತುಂಬಾನೇ ಸಪೋರ್ಟ್ ಮಾಡಿ, ಯಾರೋ ಕರ್ಕೊಂಡು ಜಿಮ್ಮಲ್ಲಿ ಬಿಟ್ರು, ಸಣ್ಣಗಿದೆಯಾ ದಪ್ಪ ಆಗ್ತೀಯ ಜಿಮ್ ಮಾಡು ಅಂತ. ಸೊ ಅಲ್ಲಿ ಹೋದಾಗ ಅವ್ರ ಪರಿಚಯ ಆಯ್ತು. ರಾಜಾಜಿನಗರದ ಅವ್ರದ್ದೊಂದು ಜೆ ಜಿಮ್ ಅಂತಿದೆ. ಸೊ ಅವ್ರ ಪರಿಚಯ ಆಗಿ ಒಂದು 4-5 ದಿನ ಆದ್ಮೇಲೆ ನನ್ಗೆ ಯಾಕೋ ತುಂಬಾ ಇಷ್ಟ, ಅವರು ನನ್ನನ್ನು ತುಂಬಾ ಇಷ್ಟಪಡ್ತಿದ್ರು. ಸೊ ಅದಾದ್ಮೇಲೆ ಒಂದು ಫೈನ್ ಡೇ ತುಂಬಾನೇ ನನಗೆ ಏನೂ ಇಲ್ಲ, ನನಗೆ 2,000 ರೂಪಾಯಿ ಸಂಬಳ ಇದ್ದಾಗ 1 ವರ್ಷ ಫ್ರೆಂಡ್ಶಿಪ್ ಆದ್ಮೇಲೆ ನನ್ನ ಊರು ನೋಡಿಲ್ಲ, ನನ್ನ ಕೇರಿ ನೋಡಿಲ್ಲ, ಏನು ನೋಡಿಲ್ಲ. 7 ಲಕ್ಷ ರೂಪಾಯಿ 2005 ಕೊಟ್ಟು ಬಿಸ್ನೆಸ್ ಮಾಡಿ 2,000 ಏನ್ ಮಾಡ್ತೀಯಾ, ನನ್ನ ಫ್ಯಾಮಿಲಿ ಎಲ್ಲ ಮನೆಗೆಲ್ಲ ಕರ್ಕೊಂಡು ತೋರಿಸಿದೆ. ಸೊ ನೀನು ಬೆಂಗಳೂರು ಬಂದಿದ್ಯಾ, ಚೆನ್ನಾಗಬೇಕು ಚಂದ್ರು ಅಂತ ಹೇಳಿ 7 ಲಕ್ಷ ಕೊಟ್ಟರು. ನನ್ಗೆ ಆ ಸಿನಿಮಾ ಲ್ಯಾಂಡ್ ಬಿಟ್ಬಿಟ್ಟು 1 ವರ್ಷ ದೇವನಹಳ್ಳಿ ಕಡೆ ಚಿಕ್ಕ ಜಮೀನ್ ತಗೊಂಡು ಸೈಟ್ ತಗೊಂಡು ಅವ್ರು ಕೊಟ್ಟಿದ್ದ ದುಡ್ಡಲ್ಲಿ ರಿಯಾಶೆ ಕೊಟ್ಟೋಗ್ಬಿಟ್ಟೆ, ಇಲ್ಲೇನು ಮಾಡಕ್ ಆಗಲ್ಲ ಅಂತಾಗ ಮಂಜು ಕೊಟ್ಟೆ 7 ಲಕ್ಷ ದುಡ್ಡಲ್ಲಿ. ಸೊ ನನಗೆ ಒಂದು ಕೃತಜ್ಞತೆ ಏನಂತಂದ್ರೆ, ನಾನು ಯಾರು ಅಂತ ಗೊತ್ತಿಲ್ಲ 7 ಲಕ್ಷ ಕೊಟ್ಟಿದ್ರು ಸರ್ ಅವತ್ತವರು. ಸೊ ಅದೇ ಮಂಜು ಆ 7 ಲಕ್ಷನ ನಾನು 1 ವರ್ಷ ಟ್ರಾನ್ಸಾಕ್ಷನ್ ಮಾಡಿ 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 ಒಂದು ಫೈನ್ ಡೇ ಕೂತ್ಕೊಂಡು ಲೆಕ್ಕ ಹಾಕ್ತೀನಿ. ಒಂದು ಕೋಟಿ ರೂಪಾಯಿವರೆಗೂ ಟ್ರಾನ್ಸಾಕ್ಷನ್ ಆಗಿದೆ. ಲೆಕ್ಕ ಹಾಕಿದ್ರೆ ಬರೀ ಅವ್ರು ಕೊಡೋದೇ ಇದೆ ಎಲ್ಲ ಅಗ್ರಿಮೆಂಟ್ ಅದು ಇದು. ನನಗೆ ಉಳಿದಿದ್ದು 2 ಲಕ್ಷ. ಸೊ ನಾನು ಬಂದಿದ್ದು ಡ್ರೀಮ್ ಏನು, ಸಿನಿಮಾ ಡೈರೆಕ್ಟರ್. ಸೊ ಎಲ್ಲೋ ಒಂದ್ ಕಡೆ ಡ್ರೀಮ್ ಮಾಡಾಕ್ತಿದೆಯಲ್ಲ ಅಂತೇಳಿ ಮಂಜು ಹತ್ರ ಬಂದೆ. ಸೊ ಸಾಲಗಾರ ರಾಬಾರ ಅಂತೇಳಿ ಅದ್ ಲೆಕ್ಕ ಹಾಕಿ ಎಲ್ಲ ದುಡ್ಡು ತಂದ್ರೆ 9 ಲಕ್ಷ ಇತ್ತು. ಮಂಜು ನೀನು 1 ವರ್ಷ ಕೊಟ್ಟಿದ್ಯಾ, ನನ್ನಿಂದ ಇಷ್ಟೇ ಇರೋ ಅಂತೇಳಿ. ನನ್ನ ಹತ್ರ ಇನ್ನೇ 1 ರೂಪಾಯಿ ಇಲ್ಲ. 10,000 ಅವ್ರ ಹತ್ರ ಇಸ್ಕೊಂಡು ಅವ್ರು 9 ಲಕ್ಷ 2 ಲಕ್ಷ ಜಾಸ್ತಿ ಹಾಕಿ ಕೊಟ್ಬಿಟ್ಟೆ. ಸೊ ಅದೇ ಕೃತಜ್ಞತೆ ಅವ್ರಿಗೂ ಇದೆ. 2 ಲಕ್ಷ ಜಾಸ್ತಿ ಕೊಟ್ಟು ಮತ್ತೆ ನಾನು ಆಸ್ ಇಟ್ ಈಸ್ ನನ್ನ ಸಿನಿಮಾ ಲ್ಯಾಂಡಿಗೆ ಬಂದ್ಬಿಟ್ಟು, ಇನ್ನು ಬೇಡ ನನಗೆ ಅದಲ್ಲ, ನನ್ಗೆ ಗೆಲ್ಬೇಕಾಗಿದೆ ಇಲ್ಲಿ ಅಂತ ಬಂದೆ. ತಾಜ್ ಮಹಲ್ ಕಟ್ಟೋದಕ್ಕೆ ಸಪೋರ್ಟ್ ಮಾಡಿದ್ರು. ನನ್ನ ಕತೆ ಕೇಳಿ ಇನ್ವೆಸ್ಟ್ ಮಾಡೋಕೆ 15 ಲಕ್ಷ ಇನ್ವೆಸ್ಟ್ ಮಾಡಿ ತಾಜ್ ಮಹಲ್ ಸ್ಟಾರ್ಟ್ ಆಗ್ಬೇಕು. ಶಿವಶಂಕರ್ ರೆಡ್ಡಿ, ಅಶೋಕ್ ಅವ್ರು ಬಂದ್ರು. ಇಲ್ಲ ಮಂಜು ಅವ್ರಿಗೆ ಹೇಳಿ ನಾವೇ ಇನ್ವೆಸ್ಟ್ ಮಾಡ್ತೀವಿ, ಬೇರೆಯವ್ರು ನಮ್ಗೆ ಬೇಡ ಅಂತಂದ್ರು. ಅವಾಗ ಹೇಳಿದಾಗ 15 ಲಕ್ಷ ಇನ್ವೆಸ್ಟ್ ಮಾಡ್ರೋ ಮಂಜು, ಎಸ್ ಚಂದ್ರು ನಿಂಗೆ ಲೈಫ್ ಸಿಗುತ್ತೆ ಅಂದ್ರೆ ನಾನು ವಾಪಸ್ ಹೋಗ್ತೀನಿ, ಎಸ್ ಅವ್ರ ಹತ್ರ ಮಾಡಿಸು ಅಂತೇಳಿ ಬಿಟ್ಕೊಟ್ರು ಆ ಪ್ರಾಜೆಕ್ಟ್ ನ. ಸೊ ತಾಜ್ ಮಹಲ್ ಆಯ್ತು ಶಿವಶಂಕರ್ ರೆಡ್ಡಿ ಅವರಿಗೆ. ಅದಾದ್ಮೇಲೆ ಈಗ ಚಾರ್ ಮಿನಾರ್ ಕತೆ ಹೇಳಿದೆ ಮಂಜುಗೆ. ಚಂದ್ರು ನಾನು ಮಾಡ್ತೀನಿ, ನಂದು ಸ್ವಲ್ಪ ಕಷ್ಟ ಇದ್ರು ಕೂಡ ನನ್ನ ಫ್ರೆಂಡ್ ಒಬ್ರು ಶಿವಕುಮಾರ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ನಮ್ಮಿಬ್ರು ಸೇರಿ ಮಾಡ್ತೀವಿ, ನೀನ್ ರೆಮ್ಯುನರೇಷನ್ ತಗೋಬೇಡ, ಬಂದ್ಮೇಲೆ ನಾನು ಡೆಫಿನೆಟ್ ಆಗಿ ಕೊಡ್ತೀನಿ, ವರ್ಕಿಂಗ್ ಪಾರ್ಟ್ನರ್ ಆಗಿ ಮಾಡು ಅಂತಂದ್ರು. ಸೊ ನಿಜವಾಗ್ಲೂ ಹೇಳ್ತೀನಿ, ನನಗೂ ಕೂಡ ಎಲ್ಲ ಪಾರ್ಟ್ನರ್ ಅಂತ ಹೇಳಿದ್ರು. ಇವತ್ತವರೆಗೂ ಬರೀ ಚಂದ್ರು ಆಗೇ ಉಳಿದಿದ್ದೀನಿ, ಯಾರು ಪಾರ್ಟ್ನರ್ಶಿಪ್ ಕೊಡ್ಲಿಲ್ಲ. ಹೇಳಿದ್ರು, ಎಲ್ಲರೂ ಹೇಳಿದ್ರು, ಇದುವರೆಗೆ ಎಲ್ಲರೂ ಹೇಳಿದ್ರು. ಮಂಜು ಅಂತಂದ್ರೆ ಚಂದ್ರು ನಿನ್ ನಂಬಿಕೆ ಇದ್ರೆ ನಾನು ಅವ್ರ ಮೇಲೆ ನಂಬಿಕೆ, ನೀನೇನು ಕೊಡಬೇಡ ಅಂದ್ರೆ ಒಂದು ಅಗ್ರಿಮೆಂಟ್ ಮಾಡಿದ್ರು. ನೀನ್ ಏನ್ ಮಾಡ್ತೀಯಾ ಅದ್ರೊಳಗಡೆ ನಿನಗೂ ಇಷ್ಟು ಪರ್ಸೆಂಟೇಜ್ ಅಂತೇಳಿ ಫಸ್ಟ್ ಅಗ್ರಿಮೆಂಟ್ ನನ್ನ ಜೀವನದಲ್ಲಿ ಆಗಿದ್ದು ಇವ್ರ ಥ್ರೂ. ಮುಖ್ಯ ವಿಷಯ ಬಂದು ಕಂಪೋಸಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್ ಇವತ್ತು. ಸೊ ಒಂದು ವಿಶೇಷವಾಗಿ ಅದೇ ಲೊಕೇಶನ್ಗೆ ಹೋಗಿ ಅಲ್ಲೇ ಕೂತು ಕಂಪೋಸ್ ಮಾಡ್ಬೇಕು ಅನ್ನೋದು ನಂದೊಂದು ಈ ಸತಿ ಒಂದು ಡ್ರೀಮ್. ಸೊ ಮ್ಯೂಸಿಕ್ ಡೈರೆಕ್ಟರ್ ಹರಿ ಅಂತ ಸರ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಬ್ಬ ಹೊಸ ಹುಡುಗನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಶಿವಮ್ ಅಂತ ನನ್ನ ಒಬ್ಬ ಫ್ರೆಂಡು ನನ್ನ ಕೋಕೋ ಪ್ರೊಡ್ಯೂಸರ್ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ರು. ಸೊ ಕೋಕೋ ಕೆಲಸಕ್ಕೆ ಹೋದಾಗ ಶಿವಮ್ ಅನ್ನೋರು ಇವ್ರ ಬಗ್ಗೆ ಹೇಳಿದ್ರು. ತುಂಬಾ ಒಂದು ಇದೇ ತರ ಕ್ರಿಟಿಕಲ್ ಅಲ್ಲಿ ಇದ್ದಾನೆ, ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟೆಡ್, ದಿನ ಅದನ್ನೇ ಹೇಳ್ತಿದ್ರು. ಯಾರು ಅಂತ ನನ್ನ ಫ್ರೆಂಡ್ ಇದನ್ನು ಕರ್ಕೊಂಡ್ಬರ್ತೀನಿ, ನಾನೊಂದು 15-20 ದಿನ ಇದ್ದಲ್ಲಿ ಒಂದು ಫ್ರೆಂಡೇ ಕರ್ಕೊಂಡ್ಬಂದ್ರು. ಹೌದಾ ಅಂಥವ್ರು ಯಾರು ಅಷ್ಟು ಟ್ಯಾಲೆಂಟೆಡ್, AR ರೆಹಮಾನ್ ಆಗ್ತಾರೆ, ಆ ರೇಂಜ್ ಹೇಳ್ತಾ ಇದ್ರು. ಹೌದಾ ನಾನು ನೋಡಬೇಕಲ್ಲ ಅಂತಂದೆ. ಕರ್ಕೊಂಡ್ಬಂದು ಗಿಟಾರ್ ಹಿಡ್ಕೊಂಡು ಹೀಗೆ ಬಂದ್ರು ನಮ್ಮ ಇವರು ಆಫೀಸ್ಗೆ, ಯಾರು ಕೋಕೋ ಪ್ರೊಡ್ಯೂಸರ್ ಆಫೀಸ್ಗೆ, ಯಾರು ಇರ್ಲಿಲ್ಲ, ಗೆಸ್ಟ್ ಹೌಸ್ ಅಲ್ಲಿ ಬಂದು ನೋಡಿದಾಗ ನಿಜವಾಗ್ಲೂ ಅವ್ರು ಹೇಳಿದ್ದೆಲ್ಲ ನನ್ಗೆ ಅನ್ನಿಸ್ತು, ಈ ಮಟ್ಟಕ್ಕೂ ಕಷ್ಟ ಇರುತ್ತೆ, ಯಾಕಂದ್ರೆ ಮ್ಯೂಸಿಕ್ ಕಲ್ತು ಇಷ್ಟು ಕಷ್ಟ ಇರುತ್ತೆ ಅಂತ. ಸೊ ಕೂತ್ಕೊಂಡು ಒಂದು ಟ್ಯೂನ್ ಮಾಡ್ತಿರೋ ಸಿಚುವೇಶನ್ ಹೇಳ್ತೀನಿ ಅಂತಂದೆ. ಸರ್ ನಾನು ಹೇಳ್ತಿದ್ರೆ ಒಂದು 10-15 ಟ್ಯೂನ್ ಸ್ಪಾಟ್ ಅಲ್ಲಿ ಕಂಪೋಸ್ ಮಾಡ್ತಾ ಇದ್ದ. ನನಗೆ ವಂಡರ್ ಆಗ್ತದೆ, ನಾನು ಅಷ್ಟೊಂದು ಜನ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತಿದ್ದೀನಿ.
ಸೊ ಅದ್ರೊಳಗಡೆ ನಾನು ತುಂಬಾ ಇಷ್ಟ ಆಗಿದೆ ಅಂದ್ರೆ ಒಂದು ಇಳೆಯರಾಜ ಸರ್ ಅಂಡ್ ಗುರು ಕಿರಣ್ ಸರ್, ಅವರಿಬ್ರು ಲೆಜೆಂಡ್ಸ್. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ನಾನು ತುಂಬಾ ಹಾಟ್ಲಿ ಇಷ್ಟಪಟ್ಟಿದ್ದು. ಎಲ್ಲರ ಜೊತೆ ಕೆಲಸ ಮಾಡಿ ಮ್ಯೂಸಿಕ್ ಅಲ್ಲಿ ಹಿಟ್ ಆಗಿದೆ, ಇಲ್ಲ ಅದಲ್ಲ. ಸೊ ಈ ಮನುಷ್ಯ ಒಂದು ಸುಮ್ಮನೆ ಸಿಚುವೇಶನ್ ಹೇಳಿ 12 ಟ್ಯೂನ್ ಕೊಟ್ಟ. ಸೊ ನನ್ಗೆಲ್ಲೋ ಒಂದ್ ಕಡೆ ಅನ್ನಿಸ್ತು ಅವತ್ತು, ಎಕ್ಸೈಟ್ಮೆಂಟ್ ಅಲ್ಲಿ ಏನೋ ಮಾತು ಕೊಟ್ಬಿಟ್ಟು ಕೈ ಇಟ್ಕೊಂಡಿಲ್ಲ, ನಾನು ನೆಕ್ಸ್ಟ್ ಸಿನಿಮಾ ಮಾಡೋದು ನಿನ್ ಮ್ಯೂಸಿಕ್ ಡೈರೆಕ್ಟರ್ ಎಕ್ಸೈಟ್ಮೆಂಟ್ ಆಗಿ ಹೇಳ್ಬಿಟ್ಟು ಆ ಟ್ಯೂನ್ಸ್ ಕೇಳ್ಬಿಟ್ಟು ನೀನ್ ನೆಕ್ಸ್ಟ್ ಸಿನಿಮಾ ಮಾಡೋದು ನಿಂಗೆ ಡೆಫಿನೆಟ್ ಆಗಿ ನೀನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಕನ್ನಡದಲ್ಲಿ ಅಂದ್ರೆ, ಇವರು ನಮ್ಮ ಫ್ರೆಂಡ್ ಹತ್ರ ಹೇಳದಂತೆ, ಎಲ್ಲರೂ ಹಿಂಗೆ ಹೇಳ್ತಾರೆ ಸರ್, ಯಾರು ಅವಕಾಶ ಕೊಡಲ್ಲ ಸರ್, ಹಾಗೆ ಹೀಗೆ ಅಂತ ಮಾಮೂಲಿ ಅಂತ ಅಂದ್ರಂತೆ. ನಂಗೆ ಗೊತ್ತಿಲ್ಲ, ಇವರು ಅವ್ರ ಕನ್ನಡ ಗೊತ್ತಿಲ್ಲ ಸರ್ ಹಂಗಂತ ನಮ್ಮ ಶಿವಮ್ಮ ಅವ್ರ ಹತ್ರ ಅಂದ್ರಂತೆ. ಸೊ ಇಲ್ಲಿ ಬಂದು ಈಗ ನಾವು ಚಾರ್ಮಿನಾರ್ ಕಟ್ಟೋದಕ್ಕೆಲ್ಲ ಪ್ಲಾನ್ ಮಾಡ್ತಿದ್ದಾಗ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂದ್ರೆ ನನ್ ಗುರೂಜಿ ಹತ್ರ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಯಾಕಂದ್ರೆ ಗುರೂಜಿ ಜೊತೆ ಆಲ್ರೆಡಿ ದೊಡ್ಡ ಹಿಟ್ ಕೊಟ್ಟರು, ನನ್ನ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ಸೊ ಅವ್ರ ಜೊತೆ ಕೆಲಸ ಮಾಡೋಣ ಅಂತ ಮಂಜು ಜೊತೆ ಹೇಳಿರ್ಬೇಕಾದ್ರೆ ಒಂದು ಮಾತು ಹೇಳಿದೆ ಮಂಜು ಅವತ್ತು ಕೈ ಮೇಲೆ ಕೈ ಹಾಕ್ಬಿಟ್ಟಿದ್ದು, ನನ್ನ ಸಿನಿಮಾ ಮೇಲೆ ತೊಂದರೆ ಆದ್ರೆ ಆಮೇಲೆ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟೆಡ್ ಪರ್ಸನ್, ಅದ್ರಲ್ಲಿ ಮಾತಿಲ್ಲ ಅಂತ. ಎಸ್ ಆಯ್ತು, ನೀನ್ ಇಷ್ಟ ಆದ್ರೆ ಕರ್ಸು ಅಂತಂದ್ರು. ಫೋನ್ ಮಾಡಿದೆ, ಆತ ನಂಬಲಿಲ್ಲ. ಎಸ್ ನಿಜವಾಗ್ಲೂ ಹೇಳ್ತಿದಾರೆ ಸರ್ ಅಂತಂದ್ರೆ. ಸೊ ಬಂದ್ರು, ಟಿಕೆಟ್ ಹಾಕೊಟ್ಟೆ. ಸರ್ ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಸರ್ ಟಿಕೆಟ್ ಕಾಸಿಲ್ಲ ಸರ್, ನನಗೆ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಟಿಕೆಟ್ ಕಾಸಿಲ್ಲ ಅಂತಾರಲ್ಲ ಅಂದ್ರೆ ಕಣ್ಣಲ್ಲಿರುವಂತ. ಸೊ ನಮ್ಮ ಮಂಜುನ ಟಿಕೆಟ್ ಅರೇಂಜ್ ಮಾಡಿ ನಂಬರ್ ಕಳ್ಸಿದ್ರು, ಬಸ್ಸಲ್ಲಿ ಬಂದ್ರು. ಆಫೀಸಲ್ಲಿ 3 ದಿನ ಕೂತ್ಕೊಂಡು ಒಂದಷ್ಟು ಟ್ಯೂನ್ಸ್ ಕಂಪೋಸ್ ಮಾಡ್ತಿದ್ರೆ ನಿಜವಾಗ್ಲೂ ನಮ್ಗೆ ಬಹಳ ಖುಷಿ ಆಯ್ತು. ಸೊ ನಾನು ಹೇಳಿದೆ, ಈಗ ಜಸ್ಟ್ ನಿನ್ನ ಹತ್ರ ಇರೋದು ಹೇಳಿದ್ಯಾ, ನಾವು ಆ ಸ್ಪಾಟ್ಗೆ ಹೋಗಿ ಅಲ್ಲಲ್ಲೇ ಟ್ಯೂನ್ ಕಂಪೋಸ್ ಮಾಡೋಣ, ಚೆನ್ನಾಗಿರುತ್ತೆ, ನನ್ನ ಜೊತೆ ಇರ್ತೀಯಾ ಅಂತ ಕೇಳಿದೆ. ಸರ್ ನೀವು ಏನ್ ಹೇಳೋದು ಅದು ಮಾಡ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ ಅಂತ. ಹಾಗಾಗಿ ಫಸ್ಟ್ ಟೈಮ್ ನಾನು ಒಬ್ಬ ಹರಿ ಅನ್ನೋ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ನಾನು ಚಾರ್ಮಿನಾರ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಒಂದು 4 ಪಿಲ್ಲರ್ಗಳು ಬೇಕು. ಆ 4 ಪಿಲ್ಲರ್ಸ್ ಲೈಫ್ಗೆ ಏನೇನು ಅನ್ನೋದನ್ನ ಒಂದು ಇಂಟೆಲೆಕ್ಚುಯಲ್ ಅಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಬ್ಯೂಟಿಫುಲ್ ಎ ಗ್ರೇಟ್ ಲವ್ ಸ್ಟೋರಿ ಅಂತ ಟ್ಯಾಗ್ಲೈನ್ ಕೂಡ ಇರುತ್ತೆ. ಇದಕ್ಕೆ ಮುಂಚೆ ಎಷ್ಟೋ ಪ್ರೀತಿಗಳು ಹುಡ್ತವೆ, ಎಷ್ಟೋ ಪ್ರೀತಿಗಳು ಸಾಯ್ತವೆ, ಒಂದಷ್ಟು ಪ್ರೀತಿಗಳು ಸಿನಿಮಾನೂ ಆಗ್ತವೆ. ಏನಂತಂದ್ರೆ ಮಂಜು ಸ್ನೇಹಿತರ ಜಿಮ್ಮಲ್ಲಿ ಒಬ್ಬರು ಸ್ನೇಹಿತರ ಜೀವನದಲ್ಲೇ ಒಂದು ಲೈನ್ ಹೇಳೋದು ನನಗೆ, ಅವ್ರ ಕತೆ ಅಂತ ಹೇಳಿಲ್ಲ, ಇವಂದು ಹಿಂಗ್ ನಡೀತಾ ಇದೆ ಚಂದ್ರ ಅಂತ ಫೀಲಲ್ಲಿ ಹೇಳಿದ್ದು ಮಂಜು. ಸೊ ನಾನು ಅವ್ರನ್ನ ಸ್ನೇಹ ಬೆಳೆಸ್ಕೊಂಡು ನೋಡಿದಾಗ ಎಸ್ ಇದನ್ನೇ ಒಂದು ಕಥೆಯಾಗಿ ಮಾರ್ಪಡಿಸಿದ್ರೆ ಜನಕ್ಕೆ ಎಷ್ಟೆಲ್ಲ ಇದಾಗ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ಒಂದು ಥ್ರೆಡ್ ರಿಯಲಿಸ್ಟಿಕ್ ಆಗಿ ತಗೊಂಡ್ರು, ಒಂದು ಸಿನಿಮ್ಯಾಟಿಕ್ ಅಲ್ಲಿ ನನ್ನ 4 ಪಿಲ್ಲರ್ಸ್ ಏನು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀನಿ ಸರ್. ತಾಜ್ ಮಹಲ್ ತರ ಬೇರೆ ತರದ್ದೇ ಒಂದು 4 ಪಿಲ್ಲರ್ಸ್ ಲೈಫ್ಗೆ ಹೆಂಗ್ ಬೇಕು. 4 ಕಂಬನಿಗಳ ಕಹಾನಿ. ಕಂಬನಿಗಳು ಅಂತಂದ್ರೆ ಡೆಫಿನೆಟ್ ಆಗಿ ಕ್ಲೈಮ್ಯಾಕ್ಸ್ ಎಲ್ಲರಿಗೂ ಒಂದು 4 ಕಣ್ಣೀರ್ ಕೆಳಗಡೆ ಬರುತ್ತೆ, ಆ ತರದ್ದು ಚಂದ್ರು ಸ್ಟೈಲ್ ಸಿನಿಮಾ ಓವರ್ ಹುಟ್ಕೊಂಡಿದೆ ಸರ್. ಪಿಲ್ಲರ್ಸ್ ಏನೇನು ಅಂತ ಸರ್ ಹೇಳ್ತೀನಿ ಸರ್, ಸಿನಿಮಾ ಥ್ರೂ ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ ಸರ್. ಏನೇನು ಡೆಫಿನೆಟ್ ಆಗಿ ನೀವು ನೋಡಿದಾಗ ಹೈದರಾಬಾದ್ಗೆ ಹೋಗಿ ಚಾರ್ಮಿನಾರ್ ಹತ್ರ ಶೂಟಿಂಗು ಮಾಡಲ್ಲ, ಚಾರ್ಮಿನಾರ್ ವರ್ಡೂ ಹೇಳಲ್ಲ, ಬಟ್ ಚಾರ್ಮಿನಾರ್ ಕರೆಕ್ಟ್ ಟೈಟಲ್ ಅಂತ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ, ಅದೇ ಚಾರ್ಮಿನಾರ್ ಸರ್. ಹೈದರಾಬಾದ್ನೇ ನನ್ನ ಕಥೆಯಲ್ಲಿ ಹಂತ ಹಂತವಾಗಿ ಚೇಂಜ್ ಮಾಡ್ತಾ ಸ್ಕ್ರೀನ್ ಪ್ಲೇ ಅಲ್ಲಿ ನಮ್ ಹೈದರಾಬಾದೇ ಬೇಡ, ನಮ್ ಕರ್ನಾಟಕದ್ದೇ ಒಂದು ಚಾರ್ಮಿನಾರ್ ಕಟ್ಟೋಣ ಅಂತ ಹೇಳಿ ಈಗ ಟ್ಯಾಗ್ ಲೈನ್ ಬಂದು 4 ಕಂಬನಿಗಳ ಕಹಾನಿ ಅಂತ ಮಾಡಿ ಚಾರ್ಮಿನಾರ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಒಂದು ಎಲ್ಲರೂ ಸೇರಿ ಮೇಜರ್ ನಮ್ಮ ಮಂಜು ಇರುತ್ತೆ. ಆ 4 ವಿಷಯ ಏನು ಅನ್ನೋದನ್ನೇ ಒಂದು ಇಂಟೆಲೆಕ್ಚುಯಲ್ ಆಗಿ ಹೇಳಕೊಟ್ಟಿದ್ದೀನಿ. ನಡೀತಾ ಇದೆ. ಸೊ ಇನ್ನು ಅಗ್ರಿಮೆಂಟ್ ಎಲ್ಲ ಆಗಿಲ್ಲ, ಸುಮ್ಮನೆ ಹೇಳ್ಬಿಡೋದು ಬೇಡ ಅಂತ ಹೇಳಿ ಸೊ ಮಾತುಕತೆ ಆಗ್ತಿದೆ. ಅವ್ರಿಗೂ ನಮಗೂ ಕಮ್ಯುನಿಕೇಶನ್ ರೆಕಮೆಂಡೇಶನ್ ಎಲ್ಲ ಆಗಿ ಅಗ್ರಿಮೆಂಟ್ ಆದ್ಮೇಲೆ ನೆಕ್ಸ್ಟ್ ಮುಹೂರ್ತದಲ್ಲಿ ಒಳಗಡೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ 20 days ಈ ಕಂಪೋಸಿಂಗ್ ಎಲ್ಲ ಮುಗಿಸ್ಕೊಂಡು ಸಾಂಗ್ಸ್ ರೆಡಿ ಮಾಡಿ